ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ. ಇವತ್ತು ಬೆಂಗಳೂರು ಅಭಿಯಂತರ ಸಂಘದಿಂದ ಮಾಡಿರ್ತಕ್ಕಂಥ ಜಲಪಥ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಬೇಸಿಗೆ ಬಂದಿದೆ, ನೀರಿನ ಸಮಸ್ಯೆ ಸ್ಟಾರ್ಟ್ ಆಗಿದೆ, ಟೆಂಪ್ರೇಚರ್ ಎಕ್ಸೀಡ್ ಆಗ್ತಾ ಇದೆ. ಕಳೆದ ಬಾರಿ ಬೆಂಗಳೂರಿನ ನೀರಿನ ಸಮಸ್ಯೆ ಎಲ್ಲೂ ಕಣ್ಮುಂದೆ ಇದೆ. ಈ ಸಾರಿ ಒಂದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗಿದ್ದರೂ ಸಹ ಇನ್ನೂ ಬೇಸಿಗೆ ದಿನಗಳಲ್ಲಿ ನಮ್ಮ ಸಮಸ್ಯೆಗಳು ಬೆಟ್ಟದಷ್ಟು ಆಗ್ಬೋದು. ಯಾಕಂದರೆ ಯಾವ ಥರ ಸಮಸ್ಯೆಗಳು ಫೇಸ್ ಮಾಡ್ತೀವಿ ಅಂದರೆ, ಬೋರ್ವೆಲ್ಗಳಲ್ಲಿ ಅಂತರ್ಜಲ ಕೊರತೆ ಆಗ್ತದೆ, ಟ್ಯಾಂಕರ್ ನೀರು ನಮಗೆ ಸಿಗ್ತಾಯಿಲ್ಲ, ನೀರಿನ ಪೋಲ್ ಅಂತಕ್ಕಂಥದ್ದು ಭಾಳಷ್ಟು ಆಗ್ತಾಯಿದೆ. ಫಸ್ಟು ನಾವು ಜಲಸಾಕ್ಷರರಾಗಬೇಕಾಗಿದೆ. ನೀರು ಎಷ್ಟು ತರ್ತೀವಿ, ಕಾವೇರಿ ಫಸ್ಟ್ ಫೇಸ್, ಸೆಕೆಂಡ್ ಫೇಸ್, ಥರ್ಡ್ ಫೇಸ್ಗಿಂತಲೂ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ನಮ್ಮ ಮನೆಗಳಲ್ಲಿ ನೀರನ್ನು ನಾವು ಯಾವ ಥರ ಖರ್ಚು ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬರು ನೀರಿನ ಲೆಕ್ಕಾಚಾರ ಹಾಕ್ಕೊಳ್ಬೇಕು, ನೀರಿನ ಮಿತಬಳಕೆ ಮಾಡ್ಕೊಳ್ಬೇಕು. ಹಾಗಾಗಿ ಜಲಸಾಕ್ಷರತೆ ಅನ್ನೋದು ಬೆಂಗಳೂರಿನ ಜನಗಳಿಗೆ ಮೊದಲು ಬರಬೇಕಾಗಿದೆ. ನೆಕ್ಸ್ಟು ಬಳಸಿರ್ತಕ್ಕಂಥ ನೀರನ್ನ ರೀಸೈಕಲ್ ಮಾಡಿ ನಮ್ಮ ಮನೆಯೊಳಗೆ ನೀರನ್ನ ಮರುಬಳಕೆ ಮಾಡ್ತಕ್ಕಂಥ ಕಾನ್ಸೆಪ್ಟ್ ಇಲ್ಲ, ಅದ್ರ ಬಗ್ಗೆ ನಾವು ಅವೇರ್ ಆಗಬೇಕು. ಮತ್ತೊಂದು, ಬೆಂಗಳೂರಿನಲ್ಲಿ ಅಂತರ್ಜಲದ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಮಾತು ಹೇಳ್ಬೋದು. ಬೆಂಗಳೂರಿನಲ್ಲಿ 2 ಥರದ ನೀರಿನ ನಿಕ್ಷೇಪಗಳನ್ನ ನಾವು ಪತ್ತೆ ಮಾಡ್ಬೋದು. ಬೆಂಗಳೂರಿನಲ್ಲಿ ಮೇಲ್ಸ್ತರದ ನೀರು ಮತ್ತು ಅಂತರ್ಜಲ ಆಳದ ನೀರು ಅಂತ. ಮೇಲ್ಸ್ತರದ ನೀರು ಸುಮಾರು 100ರಿಂದ 150 ಅಡಿವರೆಗೂ ಸಿಗ್ತದೆ. ಅದು ಮುಗಿದ ತಕ್ಷಣ ನೆಕ್ಸ್ಟು ಶೀಟ್ ರಾಕ್ ಸ್ಟಾರ್ಟ್ ಆಗ್ತದೆ. ಅದು ಮುಗಿದ ತಕ್ಷಣ ನೆಕ್ಸ್ಟು ಅಕ್ಯುಫರ್ ಸಿಗ್ತದೆ. ನಾವೀಗ ಮೇಲ್ಸ್ತರದ ನೀರು, ನಾವೇನು ಶಾಲೋ ಅಕ್ಯುಫರ್ಸ್ ಅಂತ ಏನು ಪದ ಹೇಳ್ತೀವಲ್ಲ, ಶಾಲೋ ಅಕ್ಯುಫರ್ಸ್ನೆಲ್ಲ ಬರೆದು ಮಾಡಿದ್ದೀವಿ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನೀರಿನಲ್ಲಿ 80% ಶಾಲೋ ಅಕ್ಯುಫರ್ಸ್ ಎಲ್ಲ ಬರೆದಾಗಿದೆ. ನಾವು ಕಂಪ್ಲೀಟ್ ಡೀಪ್ ಬೋರ್ವೆಲ್ಸ್ ಮೇಲೆ ಡಿಪೆಂಡ್ ಆಗಿದೆ. ಈ ಡೀಪ್ ಬೋರ್ವೆಲ್ಗಳು ಅಂದ ತಕ್ಷಣ ನಮಗೆ ನೀರಿಗೋಸ್ಕರವಾಗಿ ಕಟ್ಟಡ ಕಟ್ಟಬೇಕು, ನಮಗೆ ಅಪಾರ್ಟ್ಮೆಂಟಿಗೆ ಬೇಕು. ಈ ಥರ ನೆಪದಲ್ಲಿ ನಾವು 2000 ಅಡಿ 3000 ಅಡಿ ಕೊಳವೆ ಬಾವಿಗಳನ್ನು ಕೊರೆಸಿ ಹತಾಶರಾಗ್ತಾಯಿದ್ವಿ. ನೀರು ಕ್ವಾಂಟಿಟಿ ನಮಗೆ ಬೇಕಾದ ಸಿಗ್ತಾಯಿಲ್ಲ, ಟ್ಯಾಂಕರ್ ನೀರುಗಳಿಗೆ ಮೊರೆ ಹೋಗ್ತಾಯಿದ್ವಿ. ಹಾಗಾಗಿ ನಾವು ಯುದ್ಧೋಪಾದಿಯಲ್ಲಿ ಬೆಂಗಳೂರಿನಲ್ಲಿ 970 ಮಿಲಿಮೀಟರ್ ಮಳೆ ಬೀಳ್ತದೆ ವಾರ್ಷಿಕ ಸರಾಸರಿ. ಇಷ್ಟು ನೀರನ್ನು ವೈಜ್ಞಾನಿಕವಾಗಿ ನಾವು ಕನ್ಸರ್ವ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಖಂಡಿತ ಬೆಂಗಳೂರಿನ ನೀರಿನ ಸಮಸ್ಯೆನ ಬೆಂಗಳೂರಿನ ಜನಗಳೇ ಬಗೆಹರಿಸ್ಕೊಬಿಟ್ರೆ ಸರ್ಕಾರದ ಜವಾಬ್ದಾರಿ ಅನ್ನೋದು ಬದಿಗಿಟ್ಟು ನೀರಿನ ಸಮಸ್ಯೆಗೆ ನಾವೇ ಕಡಿವಾಣ ಹಾಕ್ಕೊಳ್ಬೋದು. ಒಂದು ಲೆಕ್ಕಾಚಾರ ಹೇಳಿದರೆ, ಒಂದು 60-40 ಜಾಗದಲ್ಲಿ ಒಂದು ಬಿಲ್ಡಿಂಗಲ್ಲಿ ಒಂದು ವರ್ಷಕ್ಕೆ ಬೆಂಗಳೂರಿನಲ್ಲಿ 2,40,000 ಲೀಟರ್ ಮಳೆ ನೀರು ಸಿಗ್ತದೆ. ಇದನ್ನು ನಾವು ಫಸ್ಟ್ ಬಳಕೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಫ್ಲಡ್ ನಾವು ಸ್ಟಾರ್ಮ್ ಅಂತ ಹೇಳ್ತೀವಲ್ಲ, ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಜಲಸಾಕ್ಷರತೆ ಪಾಠ ಎಲ್ಲ ಮನೆಗಳಲ್ಲೂ ಬರಬೇಕು ಅನ್ನೋದು ನನ್ನ ಒಂದು ಸಂದೇಶ.